ಬೆಳಗಾವಿಯ ಹುಕ್ಕೇರಿ ತಾಲೂಕಿನಲ್ಲಿ ಮದ್ಯ ಮಾರಾಟ ಮಾಡ್ತಾ ಇರುವಂತಹ ಘಟನೆ ಸಂಬಂಧಪಟ್ಟಂತೆ ಮಹಿಳಾ ಮಣಿಯರು ಸಿಡಿದೆದ್ದಿದ್ದಾರೆ. ಹುಕ್ಕೇರಿ ತಾಲೂಕಿನ ಅಮ್ಮಣ್ಣಗಿ ಗ್ರಾಮದಲ್ಲಿ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಮಹಿಳೆಯರು ಸಿಡಿದೆದ್ದಿದ್ದಾರೆ. ನಿರಂತರವಾಗಿ ಪ್ರತಿಭಟನೆಯ ಮೊರೆ ಹೋಗಿದ್ದಾರೆ. ಹುಕ್ಕೇರಿ ತಾಲೂಕಿನ ಅಮ್ಮಣ್ಣಗಿ ಗ್ರಾಮದಲ್ಲಿ ಮದ್ಯ ಮಾರಾಟಕ್ಕೆ ಬೇಸತ್ತಿರುವಂತಹ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮದ್ಯ ಮಾರಾಟದ ವಿರುದ್ಧ ಸಿಡಿದೆದ್ದಿದ್ದಾರೆ ಇಲ್ಲಿನ ಮಹಿಳೆಯರು. ಮಹಿಳಾ ದಿನದಿಂದಲೂ ಕೂಡ ನಿರಂತರವಾಗಿ ಹೋರಾಟವನ್ನ ಮಾಡಿಕೊಂಡು ಬಂದಿದ್ದಾರೆ. ಎಚ್ಚರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಮ್ಮಣಗಿ ಗ್ರಾಮದ ನಿಡಸೋಸಿ ಗೇಟ್ ಬಳಿ ಈ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಮಹಿಳಾ ಮಣಿಯರು. ವಿಜಯಲಕ್ಷ್ಮಿ ವೈನ್ ಶಾಪ್ ಎದುರು ಮಹಿಳೆಯರು ಈ ಮದ್ಯ ಮಾರಾಟದ ವಿರುದ್ಧ ಗಂಭೀರವಾಗಿ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ಸಿಡಿದೆದ್ದಿದ್ದಾರೆ. ವಿಜಯಲಕ್ಷ್ಮಿ ವೈನ್ಸ್ ಶಾಪ್ ಏನಿದೆ ಅದರ ಎದುರು ಕುಂತು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಮಹಿಳಾ ದಿನಾಚರಣೆಯ ದಿನದಿಂದಲೂ ಕೂಡ ಅವರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ವೈನ್ ಶಾಪ್ಗೆ ಬೀಗ ಜಡಿದು ಮಹಿಳೆಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮದ್ಯ ಮಾರಾಟವನ್ನ ವಿರೋಧಿಸಿ ಮಹಿಳೆಯರಿಂದ ಹೋರಾಟವನ್ನ ನಡೆಸಲಾಗ್ತಾ ಇದ್ದು ಎಚ್ಚರಿಕೆಯನ್ನ ಕೊಡಲಾಗ್ತಾ ಇದೆ. ಹುಕ್ಕೇರಿ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಎದುರು ಕೂಡ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕಚೇರಿ ಎದುರು ಗ್ರಾಮಸ್ಥರ ಸಭೆ ನಡೆಸಲಾಗಿದ್ದು ಮಹಿಳೆಯರು ಹೋರಾಟವನ್ನ ನಡೆಸ್ತಾ ಇದ್ದು ಇತ್ತ ಅಧಿಕಾರಿಗಳು ಮಾತ್ರ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ಅದಕ್ಕೂ ನಮಗೆ ಸಂಬಂಧವೇ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಬಾರ್ ಓಪನ್ ಮಾಡೋದಕ್ಕೆ ಬಿಡೋದಿಲ್ಲ. ಕುಡಿದು ಪುಂಡ ಪೋಕಿರಿಗಳು ಇಲ್ಲಿ ಅಟ್ಟಹಾಸ ಮೆರೆದ್ರೆ ನಮ್ಮ ಆತ್ಮ ರಕ್ಷಣೆ ಮಾಡೋರು ಯಾರು? ಇಲ್ಲಿ ಯಾವುದೇ ಕಾರಣಕ್ಕೂ ಮದ್ಯ ಮಾರಾಟ ಮಾಡಕೂಡ್ದು ಅಂತೇಳಿ ಮಹಿಳೆಯರ ದಿನದಿಂದಲೂ ಕೂಡ ಮಹಿಳಾ ದಿನಾಚರಣೆ ಆಚರಣೆ ಆಯ್ತಲ್ಲ ಅಂದಿನಿಂದಲೂ ಕೂಡ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಬಾರ್ಗೆ ಬೀಗ ಜಡಿದು ನಿಂತಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಮದ್ಯ ಮಾರಾಟ ಮಾಡೋದಕ್ಕೆ ಬಿಡೋದಿಲ್ಲ. ವಯಸ್ಸಾದವರು ಇದ್ದೀವಿ, ಮಹಿಳೆಯರಿದ್ದೀವಿ, ಹುಡುಗರಿದ್ದಾರೆ, ಮಕ್ಕಳಿದ್ದಾರೆ, ಚಿಕ್ಕ ಚಿಕ್ಕ ಹುಡುಗರು ಓಡಾಡ್ತಾರೆ. ಇಲ್ಲಿ ಪುಂಡ ಪೋಕಿರಿಗಳು ಬಂದು ಮದ್ಯ ಕುಡಿದು ಗಲಾಟೆ ಮಾಡಿದರೆ ಅದಕ್ಕೆ ಯಾರು ಜವಾಬ್ದಾರಿ? ನಮ್ಗೇನಾದ್ರೂ ಆಗಬಾರ್ದು ಅನಾಹುತ ಆದ್ರೆ ಅದನ್ನ ಯಾರು ಹೊಣೆಗಾರಿಕೆಯಾಗಿ ಹೋರ್ತಾರೆ? ಈ ಮದ್ಯ ಮಾರಾಟಕ್ಕೆ ಬ್ರೇಕ್ ಬೀಳಬೇಕು ಅಂತೇಳಿ ಈಗ ಬಾರ್ ಓಪನ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತೇಳಿ ಮಹಿಳಾ ದಿನಾಚರಣೆ ಆಯ್ತಲ್ಲ ಆವತ್ತಿನಿಂದ ಬಾರ್ಗೆ ಬೀಗ ಜಡಿದು ಪ್ರತಿಭಟನೆ ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಆದರೆ ಈ ಮಹಿಳೆಯರ ಕೂಗನ್ನ ಕೇಳೋರೇ ಇಲ್ಲ. ಅಲ್ಲಿ ಅಧಿಕಾರಿಗಳು ಕಣ್ಣಿದ್ದು ಕಿವುಡಾಗಿದ್ದಾರೆ, ಕಿವಿ ಇದ್ದು ಕುರುಡಾಗಿದ್ದಾರೆ. ತಮ್ಮ ಆಕ್ರೋಶವನ್ನ ಎಷ್ಟೇ ವ್ಯಕ್ತಪಡಿಸಿದ್ರು ಕೂಡ ಮಹಿಳೆಯರ ಬೇಡಿಕೆಗೆ ಅಲ್ಲಿನ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಬರೇ ಮಹಿಳೆಯರಷ್ಟೇ ಅಲ್ಲ, ತಾಲೂಕಿನ ಗ್ರಾಮದ ಹಿರಿಯರು ಅಲ್ಲಿ ಸಭೆ ಸೇರಿ ತಾಲೂಕು ಅಧಿಕಾರಿಗಳನ್ನ ಎಚ್ಚರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹುಕ್ಕೇರಿ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಗ್ರಾಮಸ್ಥರು ಸಭೆ ಸೇರಿದ್ದಾರೆ, ಬೇಡಿಕೆಯನ್ನು ಇಟ್ಟಿದ್ದಾರೆ. ನಮ್ಮ ಮಹಿಳೆಯರ ಕೂಗಿದ್ದಿದೆ, ಸ್ಪಂದಿಸಿ, ಅಧಿಕಾರಿಗಳು ಕೂಡಲೇ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು ಕೂಡ 8 ದಿನಗಳಿಂದ ನಿರಂತರವಾಗಿ ಬಾರ್ ಮುಂದೆ ಹೋರಾಟವನ್ನು ಮಹಿಳೆಯರು ನಡೆಸ್ತಾ ಇದ್ರು ಕೂಡ ಇದ್ಯಾವುದಕ್ಕೂ ಕೂಡ ಕ್ಯಾರೆ ಅಂತ ಇಲ್ಲ ಅಲ್ಲಿನ ಅಧಿಕಾರಿಗಳು. ಯಾಕಿಷ್ಟೊಂದು ಅವ್ರಿಗೆ ಈ ಬಾರ್ ಮೇಲಿನ ಮೋಹ ಅಂತ ಗೊತ್ತಿಲ್ಲ. ಅದ್ರ ಹಿಂದೆ ಅಧಿಕಾರಿಗಳ ಕೈವಾಡ ಏನಾದರೂ ಇದೆಯಾ? ಅಲ್ಲಿ ಬಾರ್ ನಡೀತಾ ಇದೆಯಲ್ಲ, ಆ ಬಾರ್ ನಡೆಸೋರಿಂದ ಅಧಿಕಾರಿಗಳೇನಾದ್ರೂ ಶಾಮೀಲಾಗಿದ್ದಾರಾ? ಅಧಿಕಾರಿಗಳಿಗೇನಾದ್ರೂ ಬೇರೆ ರೀತಿ ಲಾಭ ಇದೆಯಾ? ಅದರಿಂದ ಅಧಿಕಾರಿಗಳು ಸಾರ್ವಜನಿಕರ ಸೇವೆಗೆ ಇರೋದು, ಯಾವನೋ ಒಬ್ಬ ಬಾರ್ ಮಾಲಕನ ಸೇವೆಗಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ ಅಂತಂದ್ರೆ ಅಧಿಕಾರಿಗಳು ಕೂಡಲೇ ಕ್ರಮ ತಗೊಳ್ಬೇಕು. ಅದು ಬಿಟ್ಟು ಇದೆಲ್ಲ ನಡೀತಾ ಇದ್ರು ಕೂಡ ಇದ್ಯಾವುದಕ್ಕೂ ನನಗೂ ಸಂಬಂಧ ಇಲ್ಲ ಅಂತೇಳಿ ತಾಲೂಕು ದಂಡಾಧಿಕಾರಿಗಳು ಸುಮ್ಮನೆ ಕೂತಿದ್ದಾರೆ ಅಂತಂದ್ರೆ ಏನರ್ಥ? ಇನ್ಯಾಕಿದ್ದೀರಿ ನೀವು ಅಲ್ಲಿ ಕೆಲಸ ಮಾಡೋದಕ್ಕೆ? ರಾಜೀನಾಮೆ ಕೊಟ್ಟು ಮನೆಗಾದ್ರೂ ಹೋಗ್ಬೋದಲ್ಲ, ಮನೆಯಲ್ಲಾದ್ರೂ ಕೂತ್ಕೊಳ್ಳಿ. ಇಲ್ಲಿ ಯಾರೋ ಒಬ್ರು ಬಂದು ಸಾರ್ವಜನಿಕರ ಕಷ್ಟಗಳನ್ನ ಕೇಳಿ ಅವ್ರ ಕಷ್ಟಗಳಿಗಾದ್ರೂ ಸ್ಪಂದಿಸ್ತಾರೆ. ಇಲ್ಲಿ ಮಹಿಳೆಯರು ಹೇಳ್ತಾ ಇದ್ದಾರೆ, ನಾವು ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟವನ್ನ ಕೈ ಬಿಡೋದಿಲ್ಲ. ಈ ಬಾರ್ ಇಲ್ಲಿ ಓಪನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಓಪನ್ ಮಾಡಕೂಡ್ದು. ಜನನಿ ಬಿಡ ಪ್ರದೇಶ ಇದು, ಸಾರ್ವಜನಿಕರು ವಾಸ ಮಾಡ್ತಕ್ಕಂಥ ಜಾಗ ಇದು, ಗೌರವಾನ್ವಿತ ಕುಟುಂಬಗಳಿರ್ತಕ್ಕಂಥ ಜಾಗ ಇದು. ಇಲ್ಲೆಲ್ಲ ಈ ರೀತಿ ನ್ಯೂಸೆನ್ಸ್ ಮಾಡೋದಕ್ಕೆ ಯಾರಿಗೆ ಅವಕಾಶ ಇದೆ? ಯಾರಿಗೆ ಕಾನೂನಿನಲ್ಲಿ ಇದಕ್ಕೆಲ್ಲ ಅವಕಾಶ ಇದೆಯಾ ಅಂತ ಹೇಳಿ ಮಹಿಳೆಯರು ಆಕ್ರೋಶ ಭರಿತರಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.
ನನ್ ಗಂಡ ವಿಪರೀತವಾಗಿ ಕುಡಿತಾರೆ. ಈ ಊರಾಗಂತೂ ಬಾಳ ಅಂದ್ರ ಬಾಳ ಅಂಗಡಿಗಳು ಆಗ್ಯಾವ್ರಿ, ಸೇದದ್ದು ಬಾಳ್ ಮಾರ್ತಾರೆ. ನನ್ನ ಗಂಡ ಸುಟ್ಟಕಾಯಿ ಅಲ್ದ ಕುಡಿತಾರೆ. ಮಕ್ಕಳು ಅನ್ನೋದಿಲ್ಲ, ಜಲಮ್ ಅನ್ನೋದಿಲ್ಲ, ಏನು ಅನ್ನೋದಿಲ್ರಿ. ಐದು ಇಬ್ಬರು ಮಂದಿ ಅದಾರ್ರಿ, ಅವ್ರ ಜನ್ಮ ನಡೆಸ್ತಾರೆ. ಹಿಂಗ್ ಬರೀ ಕುಡಿಯೋದನ್ನ ಮಾಡ್ತಾರೆ. ಸಣ್ಣ ಸಣ್ಣ 2 ಮಕ್ಳು ಅದಾವ್ರಿ. ನಾನು ಕುಡಿಯೋದಂದ್ರೆ ಯಾ ನಮ್ನಿ ಕುಡಿತಾ ಅಂದ್ರಿ, ಮನ್ಯಾಗ ಜಳ ಕಾಯೋದಿಲ್ರಿ, ಅಕ್ಕಿ ಕಾಯೋದಿಲ್ರಿ, ಗ್ಯಾಸ್ ಸುದ ಕಾಯೋದಿಲ್ರಿ. ಈ ಸಣ್ಣ ಸಣ್ಣ ಹುಡುಗರಿಗೆ ಹೆಂಗ್ ಬೇಷ್ ಹಾಕ್ಬೇಕ್ರಿ ನಾನು. ಮತ್ತೆ ಇವ್ರ ಕಾಲನು ಕೈಯಾನು ಬಂಗಾರ ಬೆಳ್ಳಿ ಇದನ್ನ ಸುದ ಒತ್ತೆ ಹೋಗೋದು ಕುಡಿತಾರೆ. ಈ ನಮ್ನಿ ಕುಡಿತಾರೆ. ನಮ್ಮ ಜನ್ಮ ಈ ನಮ್ನಿ ಹಾಳಾಗೈತ್ರಿ. ಇಟ್ಟೆಲ್ಲ ಹಾಳಾದ್ರೆ ಬಿ ನಾವ್ ಹೆಂಗ್ ನೋಡ್ಕೋದ್ ಗಪ್ಪ ಇರ್ಬೇಕ್ರಿ. ಈ ಶರೀರ ಅಂಗಡಿಗಳಿಗೆ ಬೆಂಕಿ ಹತ್ತಿಲ್ರಿ, ಎಲ್ಲ ಒಟ್ಟು ಬಂದ್ ಆಗ್ಬೇಕ್ರಿ. ಈ ಊರಾಗ ಅಂದ್ರೆ ಈ ಊರಾಗನ ಶರೀರ ಬಂದ್ ಆಗ್ಬೇಕ್ರಿ. ಇಷ್ಟ ರೀ ನನ್ ವಿನಂತಿ, ಒಟ್ಟ ಬಂದ್ ಮಾಡ್ಬೇಕ್ರಿ. 2 ಸಲ ಆಕ್ಸಿಡೆಂಟ್ ಆಗೈತ್ರಿ. ನಾವ್ ಯಾರು ಕೇಳೋಣ್ರಿ, ಇದ ಬಾರ್ ಇಲ್ಲ ಇದಕ್ಕ. ನಮ್ ಹುಡುಗರು ಸಾಲಿ ಹೋಗೋದ ಬರೋ ಚಲೋ ಮಾಡ್ತಾರಲ್ರಿ, ನಮ್ಗೆ ಇದು ಬಾರ್ ಬೇಡ. ಈ ನಮ್ ಹುಡುಗ ನ್ಯಾಯ ಕೊಡ್ಬೇಕು ನಮ್ಗೆ ಎಲ್ಲಾರು ಕುಡಿ. 2 ಸಲ ನಮ್ ಹುಡುಗ ಆಕ್ಸಿಡೆಂಟ್ ಆದ, ಕಾಲ್ ನಡ್ಯಾಕ್ ಬರಂಗಿಲ್ಲ. ಪೊಲೀಸರು ಕೇಳೋಣ, ಸರ್ಕಾರದವ್ರು ಕೇಳೋಣ, ಈ ಬಾರ್ದವ್ರು ಕೇಳೋಣ. ದಿನ 200 ರೂಪಾಯಿ ಪಗಾರ ತರ್ತಾನ, ನಾವು ಹೊಡಿ ತುಂಬಿಸ್ಕೋತ ನನ್ ಮಗಳ. 14 ವಯಸ್ಸಿಗೆ ನನ್ ಮದುವೆ ಆಗೈತಿ, 28 ವಯಸ್ಸಿನ ಹುಡುಗರ 2 ಹುಡುಗರ ಆಗ್ಯಾವ ನನಗೀಗ. ಯಾರು ಕೇಳೋಣ ಈಗ? ಈಗ ಬಾರ್ದವ್ರು ಕೂಡ ನಮ್ಗೆ ದಂಡ, ಬೇಕಾದ್ರೆ ಪೊಲೀಸರು ಕೂಡ ನಮ್ಗೆ ದಂಡ. ನನ್ನ ಮಕ್ಕಳಿಗೆ ಸರ್ಕಾರ ಕೊಡ್ಲಿ. ಸರ್ಕಾರ ದವಾಖಾನೆಗೆ ಹೋದ ಅವ್ರಿಗೆ ನೀರು ಹಾಕಿ ಆಂಬುಲೆನ್ಸ್ ಫೋನ್ ಹಾಕಿ ಪ್ರತಿ ಜನ ಪೊಲೀಸ್ ಸ್ಟೇಷನ್ದಾಗ ಹೋದ್ರೆ ಬೇಕಾದ್ರೆ ಸರ್ಕಾರ ದವಾಖಾನೆಗೆ ಹೋಗಿ ಚೆಕ್ ಮಾಡಿರಿ. ನನ್ನ ಹೆಸರು ಬರ್ಸಿ ಬಂದ್ರಿ, ಬೇಕಾದ್ರೆ ಚೆಕ್ ಮಾಡ್ಕೊಡ್ರಿ, ನಿಮ್ಗೆ ಗೊತ್ತಾಗೈತಿ. ಆಕ್ಸಿಡೆಂಟ್ ಪ್ರತಿ ತಿಂಗಳ ಪ್ರತಿ ಕಾಯಂ ಐತೆ ಸರ್, ಕೂಡ ನಕ್ಕಿ ಆಕ್ಸಿಡೆಂಟ್ ಆಗೋರಿ. ಚಲೋ ಪ್ರತಿಭಟನೆ ಇನ್ನೂ ಕೂಡ ಕೊಪ್ಪುತ್ತಿರ್ತಾ ಇದೆ. ಇದ್ರ ಬಗ್ಗೆ ತಾವು ಏನು ಹಾಕಿ ಇಷ್ಟಪಡ್ತೇನೆ ಸರ? ಮಹಿಳೆಯರು ಎಲ್ಲರೂ ರುಚಿಗೆದ್ದಾರೆ ರೀ. ಯಾಕಂದ್ರೆ ಗೊತ್ತಲ್ರಿ, ಅವರು ಈ ಬಾರದಿಂದ ಹೆಣ್ಣು ಮಕ್ಕಳಿಗಾಗಲಿ ಹುಡುಗರಿಗಾಗಲಿ ಭಾಳ ತೊಂದರೆ ಆಗೈತಿ. ಮತ್ತು ಹೋಗ್ತಾ ಸಣ್ಣ ಹುಡುಗರು. ಎಸ್, ಇದೆಲ್ಲ ತಾವು ಗಮನಿಸ್ತಾ ಇದ್ದೀರಿ. ಒಬ್ಬ ಮಹಿಳೆ ಹೇಳ್ಕೊಳ್ತಾಳೆ, ನನ್ನ ಗಂಡ ದಿನನಿತ್ಯ ಕುಡಿತಾನೆ, ಗ್ಯಾಸ್ ತರಲ್ಲ, ರೇಷನ್ ತರಲ್ಲ, ಮನೆಗೆ 2 ಮಕ್ಕಳಿದ್ದಾರೆ, ಬದುಕು ನಡೆಸೋದು ಕಷ್ಟ ಆಗಿದೆ ಅಂತ ಹೇಳಿ ಒಬ್ಬ ಮಹಿಳೆ ತನ್ನ ಅಳಲನ್ನು ತೋಡ್ಕೊಳ್ತಾಳೆ. ಇಲ್ಲಿ ಈ ಬಾರ್ ಇರೋದೇ ಬೇಡ, ಇಲ್ಲೆಲ್ಲ ಎಲ್ಲೂ ಬಾರ್ ಇರಬಾರ್ದು ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಇನ್ನೊಬ್ಬ ಮಹಿಳೆ ಹೇಳ್ತಾರೆ, ನನ್ನ ಚಿಕ್ಕ ಮಗುಗೆ ಕಾಲು ಮುರಿದೋಗಿದೆ, ಕುಡಿದು ಅಡ್ಡಾಬಡ್ಡ ಗಾಡಿ ಓಡಿಸ್ತಾರೆ. ಇಲ್ಲಿ ಗಾಡಿ ಓಡಿಸ್ಬಿಟ್ಟು ಮಕ್ಕಳ ಮೇಲೆ ಗುದ್ಕೊಂಡು ಹೋಗ್ತಾರೆ, ಹೇಳೋರಿಲ್ಲ ಕೇಳೋರಿಲ್ಲ. ನನ್ನ ಮಗನಿಗೆ ಕಾಲು ಹೋಗಿದೆಯಲ್ಲ, ಯಾರು ಕಟ್ಕೊಡ್ತಾರೆ ಈಗ? ಅದಕ್ಕೆ ಯಾರು ಜವಾಬ್ದಾರಿ? ನಾಳೆ ಪ್ರಾಣ ಹೋದ್ರೆ ಯಾರು ಕೊಡ್ತಾರೆ ಅಂತ ಹೇಳಿ ಒಬ್ಬ ಮಹಿಳೆ ತನ್ನ ಅಳಲನ್ನು ತೋಡ್ಕೊಳ್ತಾ ಇದ್ದಾಳೆ. ಹೀಗೆ ಮಹಿಳಾ ಮಣಿಯರು ಈಗ ಯಾವುದೇ ಕಾರಣಕ್ಕೂ ಈ ಬಾರನ್ನು ಓಪನ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದನ್ನು ತಾವು ಗಮನಿಸಿದ್ದೀರಿ. ಒಬ್ಬ ಮಹಿಳೆಯಲ್ಲಿ ಹೋರಾಟ ಮಾಡ್ತಾ ಇದ್ದಂಥ ಒಬ್ಬ ಮಹಿಳೆ ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ ನಮಸ್ಕಾರ. ಅಮ್ಮ ನಮಸ್ಕಾರ, ಕೇಳಿಸ್ತಾ ಇದೆಯೇನಮ್ಮ? ಹಲೋ ಅಮ್ಮ ನಮಸ್ಕಾರ. ಹಲೋ. ಹಾ ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ತಮ್ಮ ಹೆಸರಮ್ಮ? ನನ್ನ ಹೆಸರು ಪೂಜಾ ಅರುಣ್ ಶಿಂದೆ ಸರ್. ಪೂಜಾ ಅಂತೇಳಿ. ಮೇಡಮ್ ಪೂಜಾ ಅವರೇ, ಈಗ ನೀವು ಅಲ್ಲಿ ಬಾರ್ ಬಂದ್ ಮಾಡ್ಬೇಕಂತೇಳಿ ಹೋರಾಟ ಮಾಡ್ತಾ ಇದ್ದೀರಲ್ಲ? ಹಾ ರೀ ಸರ್. ಆ ಸುದ್ದಿ ಇವಾಗ ನಾವು ಲೈವ್ ಪ್ರಸಾರ ಮಾಡ್ತಾ ಇದ್ದೀವಿ ರಾಜ್ ನ್ಯೂಸ್ ಅಲ್ಲಿ. ಹಾ ರೀ ಸರ್. ಈಗ ನೀವು ಲೈವ್ ಅಲ್ಲಿ ಮಾತಾಡ್ತಾ ಇದ್ದೀರಿ. ಹಾ ರೀ ಸರ್. ನೋಡಿ ಅಮ್ಮ, ಅಲ್ಲಿ ಬಾರ್ ಓಪನ್ ಇರೋದ್ರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ತೊಂದರೆ ಆಗ್ತಾ ಇದೆ. ಕುಡುಕರು ಇಲ್ಲಿ ಪುಂಡರು ಬಂದು ಬಹಳಷ್ಟು ಮಹಿಳೆಯರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಚಿಕ್ಕ ಪುಟ್ಟ ಮಕ್ಕಳು ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಅಡ್ಡಾದಿಡ್ಡಿ ಗಾಡಿ ಓಡಿಸಿ ಆಕ್ಸಿಡೆಂಟ್ಗಳು ಮಾಡ್ತಾರೆ. ಇವೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ತಾವು ಹೋರಾಟ ಮಾಡ್ತಾ ಇದ್ದೀರಿ. ಹಾ ರೀ ಸರ್. ಈಗ ನಿಮ್ಮ ಹೋರಾಟಕ್ಕೆ ಏನಾದ್ರೂ ಅಲ್ಲಿ ಸ್ಥಳೀಯ ಅಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರೆ ನಮ್ಮ? ಹಾ ರೀ ಸರ್. ಸ್ಪಂದಿಸ್ತಿದಾರಾ? ಇಲ್ರಿ ಸರ್, ಅವ್ರಂತಾರೆ ಇಲ್ಲಿ ಬಂದ್ ಮಾಡಂಗಿಲ್ಲ ಅಂತಾರಿ ಸರ್. ಅವ್ರ ಯಾಕೆ ಬಂದ್ ಮಾಡಲ್ಲಂತೆ? ಯಾಕಂತ ಅವ್ರು ಇನ್ಶೂರೆನ್ಸ್ ಐತೆ ಅಂತಾರ ಸರ್ ಅವ್ರಿಗೆ. ಅಲ್ಲ, ಲೈಸೆನ್ಸ್ ಎಲ್ಲ ಇದ್ದ ಲೈಸೆನ್ಸ್ ಆದ್ರೂ ಇರ್ಲಿ, ಏನಾದ್ರೂ ಇರ್ಲಿ, ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ ಅಂತಂದ್ರೆ ಅಲ್ಲಿ ಬಾರ್ ಇರ್ಕೂಡ್ದು ಅಷ್ಟೇ. ಹೇಳಿದೇನ್ರಿ ನಾವ, ನಮ್ಮ ಹುಡುಗರಿಗೆ ಕಾಲೇಜ್ ಹೋಗ್ತಾರಿ, ಹುಡುಗಿಯರಿಗೆ ಅವ್ರ ಕಾಲೇಜ್ ಬರೋ ಟೈಮಿಗೆ 1 ಗಂಟೆಗೆ ಹುಡುಗಿಯರ್ ನಮ್ ಬರ್ತಾರಿ. ಅವಾಗ ಅವ್ರು ರುಚಿ ಒಳಗೆ ಕೊಲ್ಲೆ ಕುಂತಾರಿ. ಮತ್ತ ನಮ್ಮ ರಾತ್ರಿ ಬರೋ ಟೈಮಿಗೆ ಲೇಟ್ ಆಗ್ತೈತ್ರಿ, ಹುಯ್ ಹುಯ್ ಅಂತ ಆವಾಜ್ ಮಾಡ್ತಾರಿ ಸರ್ ಅವ್ರ. ಮತ್ರಿ ಅದ ನಮ್ಮ ಹೊಲ್ದಾಗ ಕುಡಿದ್ರಿ ಬಾಟಲ್ಗಳು ಹೊಡಿತಾರಿ ಅವ್ರ ನೋಡ್ರಿ. ಮತ್ತ ಹೆಂಗ ಐತ್ರಿ ಸಮಸ್ಯೆ? ಒಬ್ಬ ನಮ್ ಊರಿಗೆ ಬಸ್ ಇಲ್ರಿ ಟೈಮ್ ಸರ್. 1 ಗಂಟೆ ಬಸ್ ಇಂದ 3 ಗಂಟೆ ಬಸ್ ಇಲ್ರಿ ನಮ್ಗೆ ಊರಿಗ್ರಿ. ಮತ್ ನಾವ್ ನಡ್ಕೋತ ಬರೋ ಟೈಮ್ಗೆ ಹೆಣಸ್ಗಳಿಗೆ ಇದ್ ಮಾಡ್ತಾರಿ ಅವ್ರ, ಸೇಡ್ತಾರಿ ಅವ್ರ. ಅಲ್ಲ, ಈಗ ಕುಡಿದು ನಶೆಯಲ್ಲಿ ಯಾರನ್ನಾದ್ರೂ ಬಡಿತಾರೆ, ನಾಳೆ ಅತ್ಯಾಚಾರನೇ ಮಾಡ್ತಾರೆ. ಅವಾಗ ಯಾರು ಜವಾಬ್ದಾರಿ ಅಂತ ಇದಕ್ಕೆಲ್ಲ? ಅವ್ರು ಸರ್ ಎಲ್ಲ ಬಾರ ಮ್ಯಾನೇಜರ್ ಅವ್ರು ಜವಾಬ್ದಾರಿ ಸರ್. ಅವ್ರು ನಮ್ಗೆ ಏನಾಗೈತೆ ಅಂತ ಅವ್ರು ಮ್ಯಾನೇಜರ್ ಬಾರ ಜವಾಬ್ದಾರಿ ಸರ್. ಅಲ್ಲ, ಈಗ ಅವ್ರಿಗೆ ಲೈಸೆನ್ಸ್ ಆದ್ರೂ ಇರ್ಲಿ, ಏನಾದ್ರೂ ಇರ್ಲಿ, ಇವ್ರಿಗೇನು ನಾಳೆ ರೊಕ್ಕ ಕೊಟ್ರೆ ಎಲ್ಲಿ ಬೇಕಾದ್ರೂ ಲೈಸೆನ್ಸ್ ಕೊಡ್ತಾರೆ. ಈ ಲೈಸೆನ್ಸ್ ಐತೆ ಅಂದ ಮಾತ್ರಕ್ಕೆ ಅಲ್ಲಿ ಬಾರ್ ಇರ್ಬೇಕಂತೇನಿಲ್ಲ. ಸಾರ್ವಜನಿಕರ ವಿರೋಧ ಐತೆ ಅಂತಂದ್ರೆ ಅಲ್ಲಿಂದ ತೆಗಿಸ್ಲೇಬೇಕು, ಆ ಲೈಸೆನ್ಸ್ ರದ್ದು ಮಾಡ್ಲೇಬೇಕು.
ಹಾ ರೀ ಸರ್. ಅದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಹಾ ರೀ ಸರ್. ಇಷ್ಟು ಜನ ಅಲ್ಲಿ ನಿಂತ್ಕೊಂಡು ನಿಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದೀರಿ, ನಿಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಿದ್ದೀರಿ ಅಂತಂದ್ಮೇಲೆ ಆ ಬಾರ್ ಅಲ್ಲಿ ನಡೆಸೋದಕ್ಕೆ ಅವಕಾಶ ಇಲ್ಲ. ಹಾ ರೀ ಸರ್, ನಮ್ಗೆ ಅಲ್ಲಿ ನಮ್ ಊರಾಗ ಬಾರ ಬ್ಯಾಡ್ರಿ ಅದು ಅಲ್ಲಿಂದ ತಕ್ಕೊಂಡ್ ಎಲ್ಲಾ ಹೋಗ್ಬೇಕ್ರಿ ಅವ್ ಸರ್. ಇಲ್ಲಿಂದ ನಾವ್ ಅಲ್ಲಿ ಪೆಟ್ರೋಲ್ ಹಾಕಿ ಸುಡೋದು ಸಾಯ್ತೆ ನೋಡ್ರಿ ಸರ್ ನಮ್ಮ ಹೆಣ್ಣು ಮಕ್ಕಳು ಎಲ್ಲಾರು. ನೋಡ್ರಿ ಬೇಡ ಅದೆಲ್ಲ ಬೇಡ ಪಾಪ, ಪೆಟ್ರೋಲ್ ಹಾಕೊಂಡು ಸುಟ್ಕೊಂಡು ನೀವ್ ಯಾಕೆ ಸಾಯ್ತೀರಿ? ಸರ್ ಈಗ ಹೇಳ್ತೇನ್ರಿ, ಈಗ ಎಲ್ಲಾ ಬರೋ ಟೈಮ್ಗೆ ನಮ್ಮ ಗಂಡುಗಳಿಗೆ ಡೂಪ್ಲಿಕೇಟ್ ಸಹಿ ಮಾಡ್ಕೊಂಡು ಅವ್ರು ಸಹಿ ಮಾಡಿದಾರಿ ತೊಂದ್ರೆ ಅಂತ ನಾ ಬಾರ್ ಬೇಕಂತ ನಮ್ ಗಂಡುಗಳಿಗೆ ಸಹಿ ಮಾಡ್ಕೊಂಡಾರೆ. ಅವ್ರು ಇರ್ತಾರ ಜಾಬ್ ಹೊರಗಿರ್ತಾರ್ರಿ ಅಂತ ಅವ್ರು ಸಹಿ ಮಾಡ್ಕೊಂಡು ಡೂಪ್ಲಿಕೇಟ್ ಸಹಿ ಮಾಡಿದಾರ ಅವ್ರ. ಹಾ ಎಲ್ಲಾ ಹಿಂಗ್ ಲಪಡ ಮಾಡಿದಾರೆ. ಇವತ್ತು ಅವ್ರು ಬಾರ್ ಚಾಲು ಮಾಡಕ್ ಬಂದಿದ್ರಿ ಸರ್, ನಾವ್ ಎಲ್ಲಾರು ಹೆಣ್ಮಕ್ಳು ಹೋಗಿದ್ದೇನ್ರಿ ಸರ್ ಸ್ಟ್ರೈಕ್ ಮಾಡಕ್ರಿ ಅಲ್ಲಿ. ನೋಡಿ ಅಮ್ಮ, ನಾವು ನಿಮ್ಮ ಜೊತೆ ಇದೀವಿ. ಮಹಿಳೆಯರಿಗೆ ಅಲ್ಲಿ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಬಾರ್ ಇರೋದ್ರಿಂದ ಏನು ಉಪಯೋಗ ಇಲ್ಲ. ಅದೊಂದೇ ಬಾರಿಂದ ಸರ್ಕಾರದ ತೆರಿಗೆ ಏನು ತುಂಬಂಗಿಲ್ಲ, ಅದೊಂದೇ ಬಾರಿಂದ ಸರ್ಕಾರದ ಬೊಕ್ಕಸ ಏನು ತುಂಬಂಗಿಲ್ಲ, ಅದರಿಂದ ಏನು ದೇಶ ನಡೆಯಂಗಿಲ್ಲ, ರಾಜ್ಯ ನಡೆಯಂಗಿಲ್ಲ, ಯಾರ ಬದುಕು ನಡೆಯಂಗಿಲ್ಲ. ಅದನ್ನ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಅಂತಂದ್ರೆ ಅದನ್ನ ಬಂದ್ ಮಾಡ್ಲೇಬೇಕು ಅವರು. ಹಾ ಸರ್, ಬಂದ್ ಮಾಡ್ಬೇಕ್ರಿ ಅವ್ರು ಸರ್. ಬಂದ್ ಮಾಡಿಲ್ಲ ಅಂತ ನಾವ್ ಅವ್ರ ಮಾಲಕ್ಕೆ ನಾವು ತಯಾರು ನೋಡ್ರಿ ಸರ್. ಈಗ ಇರಿ ನಾವು ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಕನೆಕ್ಟ್ ಮಾಡ್ತಾ ಇದೀವಿ, ಅಲ್ಲಿನ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದೀವಿ. ಇದನ್ನ ಯಾಕೆ ಬಂದ್ ಮಾಡಲ್ಲ ಅಂತ ಕೇಳ್ತೀವಿ. ನೀವು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಇರಿ ಪೂಜಾ ಅವರೇ. ಥ್ಯಾಂಕ್ ಯು. ನೋಡಿ, ಜಿಲ್ಲಾಧಿಕಾರಿಗಳು ಅವ್ರನ್ನ ನಾವು ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಬಂದಾಗ್ಬೇಕ್ರಿ. ಇವಾಗ ಸಾರ್ವಜನಿಕರು ಹೋಗಿ ಅಲ್ಲಿ ಅಹವಾಲನ್ನ ಕೊಡ್ತಾ ಇದ್ದಾರೆ, ತಮಗೆ ನೋವಾಗ್ತಾ ಇದೆ ಅಂತೇಳಿ ಹೇಳ್ಕೊಳ್ತಾ ಇದ್ದಾರೆ. ಪೂಜಾ ಅವ್ರು ಹೇಳಿದ್ರು, ನಾವು ಪೆಟ್ರೋಲ್ ಹಾಕೊಂಡು ಸುಟ್ಕೊಂಡು ಸತ್ತೇ ಬಿಡ್ತೀವಿ ನಾವು ಇದನ್ನು ಓಪನ್ ಮಾಡಿದ್ರೆ ಅಂತ ಹೇಳ್ತಿದ್ದಾರೆ. ಸತ್ತ ಮೇಲೆ ಏನಾದರೂ ನೀವು ಅವ್ರ ಜೀವ ತಂದು ಕೊಡೋಕ್ಕಾಗತ್ತೇನ್ರಿ? ಅಷ್ಟು ನೋವಾಗ್ತಾ ಇದೆ ಅವರಿಗೆ, ಅಷ್ಟು ಅವ್ರು ಹೇಳ್ತಾ ಇದ್ದಾರೆ, ಎಲ್ಲಾದರೂ ಕೆಲ್ಸಕ್ಕೆ ಹೋಗಿ ನಾವು ಬಂದು ಮನೆ ಸೇರ್ಬೇಕು ಅಂತಂದ್ರೆ ಅದೇ ದಾರಿಯಲ್ಲಿ ಹೋಗ್ಬೇಕು, ಎಲ್ಲಿ ಬೇಕಲ್ಲಿ ಕುಡಿದು ಸೀಸಗಳನ್ನು ಹೊಡೆದಾಕಿರ್ತಾರೆ, ಹೆಂಗೆ ಬೇಕಂಗೆ ಕುಡಿದ ನೆಶೆಯಲ್ಲಿ ವರ್ತನೆ ಮಾಡ್ತಿರ್ತಾರೆ. ಇದರಿಂದ ನಾಳೆ ಆಗಬಾರ್ದು ಅನಾಹುತ ಆದರೆ ಯಾರು ಜವಾಬ್ದಾರಿ? ಜಿಲ್ಲಾಧಿಕಾರಿಗಳಿಗೆ ಇದರ ಕಾಮನ್ ಸೆನ್ಸ್ ಬೇಕಲ್ವಾ? ಅದೇ ರೋಡಲ್ಲಿ ನೀವು ಓಡಾಡಿ ರಾತ್ರಿ ಈ ಕುಡುಕರ ಕಾಟಕ್ಕೆ, ಕುಡುಕರ ಸಮೀಪ ನೀವೇ ಹೋಗೋಕೆ ಹೆದರ್ತೀರಿ ಅಂತ ಟೈಮಲ್ಲಿ. ಯಾಕೆಂದ್ರೆ ಮಾನಸಿಕ ಸ್ಥೀಮತೆ ಕಳ್ಕೊಂಡಿರ್ತಾವ ಅವು ಕುಡಿದು, ಮದ ಅನ್ನೋದು ನೆತ್ತಿಗೇರಿರ್ತೈತೆ. ಅಂತಲ್ಲಿ ಹೆಂಗ್ರಿ ಮಹಿಳೆಯರು ಓಡಾಡಕ್ಕಾಗತ್ತೆ? ಲೈಸೆನ್ಸ್ ಐತಮ್ಮ, ಅದನ್ನ ನಾವು ಬಂದ್ ಮಾಡಕ್ಕಾಗಲ್ಲ. ಯಾಕೆ? ಅವಕಾಶ ಇಲ್ವಾ ಕಾನೂನಲ್ಲಿ? ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂದ್ರೆ ಬಂದ್ ಮಾಡೋದಕ್ಕೆ. ಸಾರ್ವಜನಿಕರಿರೋ ಜಾಗ, ಜನನಿ ಬಿಡ ಇರುವಂತ ಜಾಗ, ಚಿಕ್ಕ ಮಕ್ಕಳು ಓಡಾಡುವಂತ ಜಾಗ, ಸುತ್ತಮುತ್ತ ಫ್ಯಾಮಿಲಿಗಳು ವಾಸ ಇರುವಂತ ಜಾಗ, ಅಲ್ಲಾಕ್ರಿ ಬೇಕು ಬಾರು? ಅದೇನ್ ದೇವಸ್ಥಾನನ? ಬಂದ್ ಮಾಡಕ್ಕೇನು ದಾಡಿ? ಇವಾಗ ಯಾವನೋ ಒಬ್ಬ ಪ್ರಭಾವಿ ಕೈವಾಡ ಇಲ್ಲದೆ ಹೊರತು ಇವೆಲ್ಲ ನಡೆಯಂಗಿಲ್ಲ, ಗೊತ್ತಿರೋ ವಿಚಾರ ಅದು. ಅಂಥವ್ರಿಗಾಗಿ ನೀವು ಇಲ್ಲಿ ಕೆಲಸ ಮಾಡಕ್ ಬಂದಿಲ್ಲ. ಇಲ್ಲ, ಅವ್ರ ಅಪ್ಪನ ಮನೆ ದುಡ್ಡು ಯಾರು ನಿಮ್ಗೇನು ಸಂಬಳ ಕೊಡ್ತಾ ಇಲ್ಲ. ಇಲ್ಲಿ ಸಂಬಳ ಕೊಡ್ತಾ ಇರೋದು ಸಾರ್ವಜನಿಕರ ತೆರಿಗೆ ಹಣದಲ್ಲಿ. ಅವ್ರ ತೆರಿಗೆ ಹಣದಲ್ಲಿ ನೀವು ಸಂಬಳ ತಗೊಳ್ತಾ ಇದ್ದೀರಿ, ಅದಕ್ಕೆ ತಕ್ಕನ ಕೆಲಸ ಮಾಡಿ. ಸಾರ್ವಜನಿಕರ ಬೇಡಿಕೆಗಳಿಗೆ ಸ್ಪಂದಿಸಿ. ಜಿಲ್ಲಾಧಿಕಾರಿಗಳಿಗೆ ಸಂಪರ್ಕ ಮಾಡಿದ್ದೀವಿ, ಅವರಿಗೆ ಫೋನ್ ಕನೆಕ್ಟ್ ಆಗ್ತಾ ಇದೆ, ರಿಂಗ್ ಆಗ್ತಾ ಇದೆ, ಆದರೆ ಫೋನ್ ತೆಗಿಯಲ್ಲ. ಯಾಕೆಂತಂದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಟ್ರೂ ಕಾಲರಲ್ಲಿ ಬಂದ್ಬಿಡುತ್ತೆ, ರಾಜ್ ನ್ಯೂಸ್ ಕನ್ನಡ ಚಾನಲ್ ಇಂದ ಕಾಲ್ ಬರ್ತೈತೆ ಅಂತ. ಮೀಡಿಯಾಗೆ ಆನ್ಸರಬಲ್ ಆಗ್ಬೇಕಲ್ಲ. ತಪ್ಪು ಮಾಡಿಲ್ಲ ಅಂತ ಆನ್ಸರ್ ಮಾಡ್ತಾರೆ. ನಾನೇನು ತಪ್ಪು ಮಾಡಿಲ್ಲ, ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಅನ್ನೋರಾದ್ರೆ ಆನ್ಸರ್ ಮಾಡ್ತಾರೆ. ಇಲ್ರಿ ಈ ಥರ ಇದೆ ಕ್ರಮ ತಗೊಳ್ತೀವ್ರಿ ಅಂಥೇಳಿ ಉತ್ತರ ಕೊಡ್ತಾರೆ. ಮತ್ತು ನೀವೇನಾದರೂ ತಪ್ಪು ಮಾಡ್ತಾ ಇದ್ರೆ ಬೇಕಾದ್ರೆ ಅವಾಯ್ಡ್ ಮಾಡಿ. ತಪ್ಪು ಮಾಡ್ತಾ ಇದ್ರೆ ನೀವು ಫೋನ್ ತೆಗಿದೇನೆ ತಪ್ಪಿಸ್ಕೊಳ್ಳಿ. ಅಥವಾ ಈಗ ನೀವೇನಾದರೂ ಬಿಜಿ ಇದ್ರೆ ಮತ್ತೆ ಕಾಲ್ ಮಾಡ್ಬೋದು ನಮಗೆ ವಾಪಸ್, ನಾವು ರಿಸೀವ್ ಮಾಡಿ ಮಾತಾಡ್ತೀವಿ. ಅಷ್ಟೆಲ್ಲ ಹೆಣ್ಮಕ್ಳು ಹೋಗಿ ಬಾಯ್ ಬಡ್ಕೊಂತಿದ್ದಾರೆ ಪಾಪ ವಾರ 10 ದಿನದಿಂದ. ಅವ್ರ ಮಾತಿಗೆ ನೀವು ಡೋಂಟ್ ಕೇರ್ ಅನ್ನೋರು. ದಿನ ಬೆಳಗ್ಗೆದ್ರೆ ಅಲ್ಲಿ ಮುಖ ನೋಡ್ತಾರೆ ನಿಮ್ಮದು. ಇನ್ನು ನಿಮಗೆ ಪಾಪ ಈ ಸುದ್ದಿ ಮಾಧ್ಯಮದಲ್ಲಿ ಒಂದು 5 ನಿಮಿಷ 10 ನಿಮಿಷ ಸುದ್ದಿ ಹೋಗೋದಕ್ಕೆ ನೀವು ತಲೆ ಕೆಡಿಸ್ಕೋತೀರಾ? ದಪ್ಪ ಚರ್ಮ ಆಲ್ರೆಡಿ ಬೆಳೆದಿರುತ್ತೆ ನಿಮ್ಮಂಥವ್ರಿಗೆಲ್ಲ. ಏನಾದ್ರೆ ಏನಂತೇಳಿ ಕಿವಿ ಜಾಡ್ಸ್ಕೊಳ್ಳುವಂಥ ವ್ಯಕ್ತಿತ್ವ ಬೆಳೆದ್ಬಿಟ್ಟಿರುತ್ತೆ. ಇಲ್ಲ, ನೀವು ನಿಜವಾಗ್ಲೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೀರಿ, ಸಾರ್ವಜನಿಕರ ಒಳಿತಿಗಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಲೈವ್ ಅಲ್ಲಿ ಮಾತಾಡಿ. ಏನು ಸಮಸ್ಯೆ ಇದೆ ಅಲ್ಲಿ, ಯಾಕೆ ನೀವು ಬಂದ್ ಮಾಡ್ಸಕ್ ಆಗ್ತಾ ಇಲ್ಲ, ಇಷ್ಟೆಲ್ಲ ಬೇಡಿಕೆ ಇಟ್ಟರು ಕೂಡ ಯಾಕೆ ನೀವು ಬಂದ್ ಮಾಡ್ಸಕ್ ಆಗ್ತಾ ಇಲ್ಲ ಅನ್ನೋದನ್ನ ಹೇಳಿ. ಅಲ್ಲಿ ನೋಡಿ,
ಅಲ್ಲಿ ನೋಡ್ರಿ, ಒಬ್ಬ ಮಹಿಳೆ ಪಾಪ ಎಚ್ಚರ ತಪ್ಪಿದ್ದಾಳೆ ಬಿಸಿಲಲ್ಲಿ. ಈ ಬಿಸಿಲಿಗೆ ಅಲ್ಲಿ ಈಗ ನೋಡಿ, ಈಗ ತೋರಿಸ್ತಾ ಇದ್ದಾರೆ ದೃಶ್ಯದಲ್ಲಿ, ಒಬ್ಬ ಮಹಿಳೆ ಎಚ್ಚರ ತಪ್ಪಿದ್ದಾರೆ, ಮುಚ್ಚಿದ್ದಾರೆ ಪಾಪ ಬಿಸಿಲಾಗ ಹೋರಾಟ ಮಾಡ್ತಾ. ಯಾವ ಕರ್ಮ ರೀ ಇದು? ಇದೇನಾ ಸಾರ್ವಜನಿಕ ವ್ಯವಸ್ಥೆ? ಇದೇನಾ ಸಾರ್ವಜನಿಕರಿಗಾಗಿರ್ತಕ್ಕಂಥ ಸರ್ಕಾರ? ನೀವೆಲ್ಲ ಇಂಥವ್ರನ್ನ ಸಾಕಾಕಿದ್ದೀರಾ? ಅಂಥವ್ರನ್ನ ಸಾಕಾಕ್ ಮತ್ತೆ ನಮ್ಮ ತೆರಿಗೆ ಹಣ ಯಾಕೆ? ಏನ್ ಬಾರು ಎಣ್ಣೆಯಿಂದಾನೇ ಸರ್ಕಾರ ನಡೆಯೋದು? ಸಾರ್ವಜನಿಕರ ತೆರಿಗೆ ಹಣ ಏನಿಲ್ಲ ಸರ್ಕಾರಕ್ಕೆ. ಸಾರ್ವಜನಿಕರು ಒಂದು ಬೇಡಿಕೆ ಇಟ್ಟಿದ್ದಾರೆ, ನಮ್ಮ ಕೈಲಿ ಆಗ್ತಾ ಇಲ್ಲ ಇದನ್ನು ಸಹಿಸ್ಕೊಳ್ಳೋಕೆ, ಇಲ್ಲಿಂದ ತೊಂದರೆ ಆಗ್ತಾ ಇದೆ, ಮಕ್ಕಳು ಮರಿ ಕಾಲು ಮುರಿದೋಗಿದೆ, ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ, ನಮ್ಮ ಗಂಡಂದ್ರೆ ದಿನ ಹೋಗಿ ಕುಡಿದು ಬರ್ತಾ ಇದ್ದಾರೆ ಅಂತ ಹೇಳಿ ಪ್ರತಿಭಟನೆ ಇನ್ನೂ ಕೂಡ ಎಷ್ಟೇ ಬೇಡಿಕೆ ಇಟ್ರು ಇಷ್ಟಪಡ್ತಾರೆ, ಅದಕ್ಕೆ ಯಾವುದೇ ಸ್ಪಂದನೆ ಇಲ್ಲ ಅಂತಂದ್ರೆ ಮಹಿಳೆಯರು ಎಲ್ಲರೂ ಆ ಅಧಿಕಾರಿಯ ಮೇಲಿರ್ತಕ್ಕಂಥವ್ರು ಅಥವಾ ಆ ಸ್ಥಳೀಯ ಜನಪ್ರತಿನಿಧಿಗಳು ಮಕ್ಕಳಿಗಾಗಲಿ ಅನಿಸ್ಕೊಂಡವ್ರು ಒಂಚೂರು ಹೋಗಿ ಓಟ್ ಕೇಳಕ್ ಹೋಗ್ತಿರಲ್ಲ, ಈಗ ಒಂದ್ ಸ್ವಲ್ಪ ಹೋಗಿ, ಅಷ್ಟೊಂದ್ ಜನ ಹೆಣ್ಮಕ್ಳು ನಿಂತಿದ್ದಾರೆ, ನಾವು ಕಷ್ಟದಲ್ಲಿದ್ದಾಗ ನಮ್ ತಗ ಬಂದ್ರಪ್ಪ ಅಂತೇಳಿ ನಾಳೆ ಇನ್ನೊಂದ್ಸರಿ ಓಟ್ ಕೇಳಕ್ ಹೋದಾಗ ಮನಿ ಕರ್ದು ಒಂದ್ ಗ್ಲಾಸ್ ನೀರ್ ಕೊಡ್ತಾರೆ, ಇಲ್ಲ ಅಂದ್ರೆ ಇನ್ನೊಂದ್ಸರಿ ಕಲ್ಲು ಹೊಡೆದು ಕಳಿಸ್ತಾರೆ. ಈ ಗುರ್ಜರ್ ಸೈಗಾಗಿ ನಮ್ದು ಅದ ಸತ ನಂದು ಪ್ರತಿಭಟನೆ ಇನ್ನೂ ಕೂಡ ಕೊಪ್ಪುತ್ತಿರ್ತಾ ಇದೆ. ಇದ್ರ ಬಗ್ಗೆ ತಾವು ಏನು ಹಾಕಿ ಇಷ್ಟಪಡ್ತೀರಿ? ಸರ ಮಳೆಗೆ ಮಹಿಳೆಯರು ಎಲ್ಲರೂ ರುಚಿಗೆದ್ದಾರೆ ರೀ. ಯಾಕಂದ್ರೆ ಗೊತ್ತಲ್ರಿ, ಅವರು ಈ ಭಾರದಿಂದ ಹೆಣ್ಣು ಮಕ್ಕಳಿಗಾಗಲಿ ಹುಡುಗರಿಗಾಗಲಿ ಭಾಳ ತೊಂದರೆ ಆಗೈತಿ. ಮತ್ತು ಹೋಗ್ತಾ ಸಣ್ಣ ಹುಡುಗರು ಆಕ್ಸಿಡೆಂಟ್ ಭಾಳ ಆಗೈತಿ. ಅದಕ್ಕೆ ಹಿಂಬಾಲ ನಾವು ಹೋದೇವ್ರಿ. ಈ ತಾಯಿಯು ಅವ್ರು ಏನು ಮಾಡ್ಯಾರಪ್ಪ ಅಂತಂದ್ರೆ ಅಮ್ಮನಿಗೆ ಊರಾಗ 70 ಮಂದಿ ಸಹಿ ಮಾಡ್ಸರ್, ಗುರ್ಜರಿ ಸಹಿ ಆಗೈತಿ. ಅದಕ್ಕೆ ಈ ಗುರ್ಜರಿ ಸಹಿಗಾಗಿ ನಮ್ಮದು ಅದ ಸತ ನಂದು ಅದ. ಅದಕ್ಕೆ ಗುರ್ಜರಿ ಸಹಿಗಾಗಿ ನಾವು ಏನು ಮಾಡಪ್ಪ ಅಂದ್ರೆ ಈಗ ಡೈರೆಕ್ಟ್ ಯಾರ ಕಡೆ ಡಿಪಾರ್ಟ್ಮೆಂಟ್ ಅಬ್ಕಾರಿ ಡಿಪಾರ್ಟ್ಮೆಂಟ್ ಮೇಲೆ ಮತ್ತು ಅದನ್ನ ಯಾರು ಬರ್ಸ್ಕೊಟ್ಟಿದ್ರು ಅವ್ರ ಮೇಲೆ ಕಾನೂನು ಪ್ರಕಾರ FRI ಮಾಡ್ಸೋದು, ಕಂಪ್ಲೇಂಟ್ ಕೊಟ್ಟು FRI ಮಾಡಿಸ್ತೇವೆ. ಅದೇನೈತೆ ಮುಂದೆ ನೋಡ್ತೇವೆ ರೀ. ಯಾಕಂದ್ರೆ ಗೊತ್ತಂದ್ರೆ ಈಗಾಗಲೇ ನಮ್ಮ ಗುರ್ಜರಿ ಸಹಿ ನಾವು ಮಾಡಿದ ಸಹಿ ನಾ ಬಿಜಾಪುರದಾಗಿದ್ದೀನಿ 2 ದಿನ, ಬಾಗಲಕೋಟೆ ಬಿಜಾಪುರದಾಗಿದ್ದೀನಿ. ನೀನು ಹರಿವತ್ತು ಬಂದೆ ಅಂತ ಇದು ಮಂದಿನ ದಿವಸ ಮಾಡ್ಯಾರ ಸಹಿ. ನಿಮ್ಮ ಹೆಸರು ಕೂಡ ಹತ್ರ ಐತಿ ಕೂಡ, ನನ್ನ ಹೆಸರು ಕೂಡ ಐತ್ರಿ, ಶಂಕರ್ ಹಾಲಪ್ಪ ಹೆಗಡೆ ಅಂತ ಕನ್ನಡದಾಗ ಮಾಡ್ಯಾರ. ಹಾಂ ರೀ, ನಾನು ಒಂದು ಉತ್ತರ ಕರ್ನಾಟಕ ಒಕ್ಕೂಟ ಅಧ್ಯಕ್ಷರಾಗಿ ಕನ್ನಡದಾಗ ಮಾಡಂಗಿಲ್ಲ. ಯಾವ ಎಲ್ಲಿ ಬೇಕಾಗ್ತದೆ ಸಹಿತ ಚೌಕಾಸಿ ಮಾಡೋನು ನಂದು ಇಂಗ್ಲೀಷ್ನಲ್ಲಿ ಸಹಿ ಐತ್ರಿ. ಮತ್ತು ನನ್ನ ಸಹಿ ಡುಪ್ಲಿಕೇಟ್ ಐತಿ. ಯಾರು ನಿಂತರು ಯಾರು ಬಿಟ್ರು ನಾವು ಮಹಿಳೆಯರ ಹಿಂಬಾಲ ಬೆನ್ನೆಲುವಾಗಿ ನಿಲ್ತೇವೆ. ಈಗ ನಾವು ಇದು FRI ಅದನ್ನ ಮಾಡಿಸಿ ಕೇಸ್ ಮಾಡ್ತೇವೆ. ಪ್ರತಿಭಟನೆ ಇನ್ನೂ ಕೂಡ ಕೊಪ್ಪುತ್ತಿರ್ತಾ ಇದೆ. ಇದ್ರ ಬಗ್ಗೆ ತಾವು ಏನು ಹಾಕಿ ಇಷ್ಟಪಡ್ತೀರಿ? ಸರ ಮಳೆಗೆ ಮಹಿಳೆಯರು ಎಲ್ಲರೂ ರುಚಿಗೆದ್ದಾರೆ ರೀ. ಯಾಕಂದ್ರೆ ಗೊತ್ತಲ್ರಿ, ಅವರು ಈ ಭಾರದಿಂದ ಹೆಣ್ಣು ಮಕ್ಕಳಿಗಾಗಲಿ ಹುಡುಗರಿಗಾಗಲಿ ಭಾಳ ತೊಂದರೆ ಆಗೈತಿ. ಮತ್ತು ಹೋಗ್ತಾ ಸಣ್ಣ ಹುಡುಗರು ಆಕ್ಸಿಡೆಂಟ್ ಭಾಳ ಆಗೈತಿ. ಅದಕ್ಕೆ ಹಿಂಬಾಲ ನಾವು ಹೋದೇವ್ರಿ. ಈ ತಾಯಿಯು ಅವ್ರು ಏನು ಮಾಡ್ಯಾರಪ್ಪ ಅಂತಂದ್ರೆ ಅಮ್ಮನಿಗೆ ಊರಾಗ 70 ಮಂದಿ ಸಹಿ ಮಾಡ್ಸರ್, ಗುರ್ಜರಿ ಸಹಿ ಆಗೈತಿ. ಅದಕ್ಕೆ ಈ ಗುರ್ಜರಿ ಸಹಿಗಾಗಿ ನಮ್ಮದು ಅದ ಸತ ನಂದು ಅದ. ಅದಕ್ಕೆ ಗುರ್ಜರಿ ಸಹಿಗಾಗಿ ನಾವು ಏನು ಮಾಡಪ್ಪ ಅಂದ್ರೆ ಈಗ ಡೈರೆಕ್ಟ್ ಯಾರ ಕಡೆ ಡಿಪಾರ್ಟ್ಮೆಂಟ್ ಅಬ್ಕಾರಿ ಡಿಪಾರ್ಟ್ಮೆಂಟ್ ಮೇಲೆ ಮತ್ತು ಅದನ್ನ ಯಾರು ಬರ್ಸ್ಕೊಟ್ಟಿದ್ರು ಅವ್ರ ಮೇಲೆ ಕಾನೂನು ಪ್ರಕಾರ FRI ಮಾಡ್ಸೋದು, ಕಂಪ್ಲೇಂಟ್ ಕೊಟ್ಟು FRI ಮಾಡಿಸ್ತೇವೆ. ಅದೇನೈತೆ ಮುಂದೆ ನೋಡ್ತೇವೆ ರೀ. ಯಾಕಂದ್ರೆ ಗೊತ್ತಂದ್ರೆ ಈಗಾಗಲೇ ನಮ್ಮ ಓಕೆ ಮಾತಾಡಿ ಅಬಕಾರಿ DC ಬೆಳಗಾವಿಂದ ಎಸ್, ಅಬಕಾರಿ ಅಧಿಕಾರಿ ಒಬ್ರು ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ, ಬೆಳಗಾವಿ ಅಬಕಾರಿ ಅಧಿಕಾರಿ ಒಬ್ರು. ಸರ್ ನಮಸ್ಕಾರ. ಸರ್